ಕದನಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಂಗಾಗಿದೆ. ಈಗ ಸಿಎಂ ಪಟ್ಟ ಉಳಿಸಿಕೊಳ್ಳಲು ಸಿಎಂ ಮಹಾತಂತ್ರವೊಂದನ್ನ ರೂಪಿಸಿದ್ದಾರೆ. ನೇರವಾಗಿ ಹೇಳದೆ ಕೃತಿ ಮೂಲಕ ತೋರಿಸಿದಂತಹ ಸಿಎಂ ಅಧಿಕೃತ ನಿವಾಸದಲ್ಲಿ ಹಲವು ಮಾರ್ಪಾಡುಗಳು ಆಗ್ತಿದೆ. ಸಿಎಂ ನಿವಾಸ ಕಾವೇರಿಯ ಗ್ರೌಂಡ್ ಫ್ಲೋರ್ ನವೀಕರಣವಾಗ್ತಿದೆ. ಸಿಎಂ ಸಿದ್ದು ಅನಿರೀಕ್ಷಿತ ನಡೆಗೆ ಡಿಸಿಎಂ ಡಿಕೆಶಿ ಕಕ್ಕಾಬಿಕ್ಕಿಯಾಗಿದ್ದಾರೆ. ಅತ್ತ ಬದಲಾವಣೆ ನಿರೀಕ್ಷೆಯಲ್ಲಿದ್ದಂತಹ ಅಧಿಕಾರಿಗಳಿಗೂ ಕೂಡ ಶಾಕ್ ಇದು. ಸಿದ್ದರಾಮಯ್ಯ ಮಾಸ್ಟರ್ ಸ್ಟ್ರೋಕ್ ಕಾಂಗ್ರೆಸ್ನಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ. ನಿರೀಕ್ಷೆಯಲ್ಲಿದ್ರು ಡಿಕೆ ಶಿವಕುಮಾರ್, ಆದರೆ ಈಗ ಪಟ್ಟದ ಕನಸಿಗೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಂಗಾಗಿದೆ. ಸಿಎಂ ಪಟ್ಟ ಉಳಿಸಿಕೊಳ್ಳೋದಕ್ಕೆ ಈ ಕಡೆ ಸಿದ್ದರಾಮಯ್ಯ ಮಹಾತಂತ್ರವೊಂದನ್ನೇ ರೂಪಿಸಿದ್ದಾರೆ. ತಾವಿರುವಂತಹ ನಿವಾಸ, ಅಧಿಕೃತ ನಿವಾಸ ಕಾವೇರಿ ನಿವಾಸದ ಗ್ರೌಂಡ್ ಫ್ಲೋರ್ ನವೀಕರಣವಾಗ್ತಿದೆ. ನೇರವಾಗಿ ಹೇಳ್ತಿಲ್ಲ ಸಿದ್ದರಾಮಯ್ಯ ಪಟ್ಟದಲ್ಲಿ ನಾನೇ ಮುಂದುವರಿತೀನಿ ಅಂತ, ಆದರೆ ಮೇಲಿಂದ ಮೇಲೆ ಇಂಥ ಸಂದೇಶಗಳನ್ನ ರವಾನೆ ಮಾಡ್ತಾನೆ ಇದ್ದಾರೆ. ಸದ್ಯಕ್ಕೆ ಸಿಎಂ ನಿವಾಸ ಕಾವೇರಿಯ ಗ್ರೌಂಡ್ ಫ್ಲೋರ್ ನವೀಕರಣವಾಗ್ತಿದೆ, ಸಾಕಷ್ಟು ಬದಲಾವಣೆಗಳಲ್ಲಾಗ್ತಿದೆ. ಹೀಗಾಗಿ ಇದು ಅನಿರೀಕ್ಷಿತ ನಡೆಗೆ ಈಗ ಕಾಂಗ್ರೆಸ್ನಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ. ಅತ್ತ ಬದಲಾವಣೆಯ ನಿರೀಕ್ಷೆಯಲ್ಲಿದ್ದಂತಹ ಅಧಿಕಾರಿಗಳಿಗೂ ಶಾಕ್ ಆಗಿದೆ. ಸಿದ್ದರಾಮಯ್ಯವರ ನಡೆ ಏನಿದೆಯಲ್ಲ, ರಾಜಕೀಯ ನಡೆ, ಇದನ್ನ ಊಹಿಸೋದೇ ಕಷ್ಟ. ಅದೇ ರೀತಿಯಲ್ಲಿ ಈಗ ಮತ್ತೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಪಟ್ಟದ ಕದನಕ್ಕೆ. ಇನ್ನೇನು ಅಧಿಕಾರ ಸಿಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಂತಹ ಡಿಕೆಶಿಗೆ ಮತ್ತೆ ಇದು ನುಂಗಲಾರದ ತುಪ್ಪವಾಗತ್ತೆ ಅಂತಾನೆ ಹೇಳಬಹುದು. ನೇರವಾಗಿ ಹೇಳುತ್ತಿಲ್ಲ ಸಿಎಂ ನಾನು ಕುರ್ಚಿಯಲ್ಲಿ ಮುಂದುವರಿತೀನಿ ಅಂತ. ಮಾತಿಗೆ ನಾನು ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ಕೇಳ್ತೀನಿ, ಅದಕ್ಕೆ ಬದ್ಧ ಅಂತಿದ್ದಾರೆ. ಆದರೆ ನಾನೇ ಇರ್ತೀನಿ, ನಾನೇ ಸಿಎಂ ಆಗಿ ಮುಂದುವರಿತೀನಿ ಅನ್ನುವಂತಹ ಸಂದೇಶಗಳನ್ನ ಮೇಲಿಂದ ಮೇಲೆ ಸಿಎಂ ಕೊಡ್ತಾನೆ ಇದ್ದಾರೆ.